ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ. ಆಸ್ಟ್ರಿಚ್ ಉದ್ದನೆಯ ಕುತ್ತಿಗೆ ಮತ್ತು ಉದ್ದವಾದ ಕಾಲುಗಳನ್ನು ಹೊಂದಿರುವ ವೇಗದ ಪಕ್ಷಿಯಾಗಿದೆ. ಇದರ ರೆಕ್ಕೆಗಳು ಸುಮಾರು 2 ಮೀಟರ್ಗಳವರೆಗೆ ಇರುತ್ತದೆ. ಆದರೆ ಒಂದೇ ಒಂದು ನ್ಯೂನತೆ ಏನೆಂದರೆ, ಹಕ್ಕಿಯಾಗಿದ್ದರೂ ಆಸ್ಟ್ರಿಚ್ ಪಕ್ಷಿ ಹಾರುವುದಿಲ್ಲ. ಅಲ್ಲದೆ ಆಸ್ಟ್ರಿಚ್ ಭೂಮಿಯ ಮೇಲಿನ ಎಲ್ಲಾ ಪ್ರಾಣಿಗಳಿಗಿಂತ ದೊಡ್ಡ ಕಣ್ಣುಗಳನ್ನು ಹೊಂದಿದೆ. ಈ ಹಕ್ಕಿಯ ಬಗ್ಗೆ ಅನೇಕ ಆಸಕ್ತಿದಾಯಕ ಸಂಗತಿಗಳಿವೆ. ಅದರಲ್ಲಿ ಅತ್ಯಂತ ಆಶ್ಚರ್ಯಕರ ಸಂಗತಿ ಏನೆಂದರೆ ಆಸ್ಟ್ರಿಚ್ನ ಆಹಾರ ಪದ್ಧತಿ. ಆಸ್ಟ್ರಿಚ್ ಕಲ್ಲುಗಳನ್ನು ನುಂಗುತ್ತದೆ ಎಂದರೆ ನಿಮಗೆ ಖಂಡಿತವಾಗಿಯೂ ಆಶ್ಚರ್ಯವಾಗುತ್ತದೆ. ಹೀಗಿರುವಾಗ ನಮ್ಮಲ್ಲಿ ಮೂಡುವ ಪ್ರಶ್ನೆ ಏನೆಂದರೆ, ಆಸ್ಟ್ರಿಚ್ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಕಲ್ಲುಗಳನ್ನು ತಿನ್ನುತ್ತದೆ ಎಂಬುದು. ಅಸಲಿಗೆ ಆಸ್ಟ್ರಿಚ್ಗಳು ಏನನ್ನು ತಿನ್ನುತ್ತವೆ? ಸಾಮಾನ್ಯವಾಗಿ ಆಸ್ಟ್ರಿಚ್ ಅನೇಕ ರೀತಿಯ ವಸ್ತುಗಳನ್ನು ತಿನ್ನುತ್ತದೆ. ಬೇರುಗಳು, ಎಲೆಗಳು, ಬೀಜಗಳು, ಸರೀಸೃಪಗಳು, ಸಣ್ಣ ಕೀಟಗಳು ಮತ್ತು ಸಣ್ಣ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತದೆ. ಇದಲ್ಲದೆ ಇವುಗಳು ತೆವಳುವ ಜೀವಿಗಳನ್ನು ತಿನ್ನುತ್ತದೆ ಅಥವಾ ನುಂಗುತ್ತದೆ. ಈ ಹಕ್ಕಿ ಸರ್ವಭಕ್ಷಕವಾಗಿದೆ. ಆಸ್ಟ್ರಿಚ್ಗಳು ಹುಟ್ಟಿದ ಕೇವಲ 6 ತಿಂಗಳ ನಂತರ ತಮ್ಮ ಪೂರ್ಣ ಎತ್ತರವನ್ನು ಪಡೆಯುತ್ತವೆ. ಆದರೆ ಅವುಗಳ ದೇಹವು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಲು 3 ರಿಂದ 4 ವರ್ಷಗಳು ಬೇಕು. ಆಸ್ಟ್ರಿಚ್ಗಳು ಪೆಣಚು ಕಲ್ಲುಗಳನ್ನು ಮತ್ತು ಕಲ್ಲುಗಳ ಗಟ್ಟಿಯಾದ ತುಂಡುಗಳನ್ನು ತಿನ್ನುತ್ತವೆ ಎಂಬುದು ನಿಜ. ಆದರೆ ಹೊಟ್ಟೆ ತುಂಬಿಸಿಕೊಳ್ಳಲು ಹೀಗೆ ಮಾಡುವುದಿಲ್ಲ. ಇದರ ಹಿಂದಿನ ಕಾರಣವೇ ಬೇರೆ. ವಾಸ್ತವವಾಗಿ ಆಸ್ಟ್ರಿಚ್ಗಳಿಗೆ ಹಲ್ಲುಗಳಿರುವುದಿಲ್ಲ. ಆದ್ದರಿಂದ ಅವು ಕಲ್ಲುಗಳನ್ನು ಮತ್ತು ಕಲ್ಲುಗಳಂತಹ ಗಟ್ಟಿಯಾದ ತುಂಡುಗಳನ್ನು ತಿನ್ನುತ್ತವೆ. ಅವುಗಳ ಹೊಟ್ಟೆಯಲ್ಲಿ ಈ ಕಲ್ಲಿನ ತುಂಡುಗಳು ಹಲ್ಲಿನಂತೆ ಕೆಲಸ ಮಾಡುತ್ತವೆ. ಹಲ್ಲುಗಳ ಅನುಪಸ್ಥಿತಿಯಿಂದಾಗಿ ಆಸ್ಟ್ರಿಚ್ ಎಲ್ಲವನ್ನು ನುಂಗುತ್ತದೆ. ಆಗ ಏನಾಗುತ್ತದೆ ಎಂದರೆ, ಆಸ್ಟ್ರಿಚ್ ಮರ, ಸಸ್ಯ ಅಥವಾ ಯಾವುದೇ ಸಣ್ಣ ಪ್ರಾಣಿಗಳನ್ನು ತಿನ್ನುವಾಗ ಈ ವಸ್ತುಗಳು ಅದರ ಹೊಟ್ಟೆಗೆ ಹೋಗುತ್ತವೆ ಮತ್ತು ಹೊಟ್ಟೆಯಲ್ಲಿರುವ ಕಲ್ಲುಗಳು ಅದನ್ನು ಪುಡಿ ಮಾಡಲು ಕೆಲಸ ಮಾಡುತ್ತವೆ. ಈ ಆಹಾರ ಇಲ್ಲಿ ಜೀರ್ಣವಾಗುತ್ತದೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ, ಆಸ್ಟ್ರಿಚ್ಗಳು ಕೆಲವು ದಿನಗಳವರೆಗೆ ತಿನ್ನದೇ ಬದುಕಬಲ್ಲವು. ಆಸ್ಟ್ರಿಚ್ ನೀರಿಲ್ಲದೆ ದೀರ್ಘಕಾಲ ಬದುಕಬಲ್ಲವು. ಅದರ ದೇಹವು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಆಹಾರ ಪದಾರ್ಥಗಳಿಂದ ಬಿಡುಗಡೆಯಾದ ನೀರನ್ನು ಬಳಸುತ್ತದೆ. ಇದರೊಂದಿಗೆ ಆಸ್ಟ್ರಿಚ್ಗಳು ದೀರ್ಘಕಾಲ ಬದುಕುತ್ತವೆ. ಈ ರೀತಿಯ ಆಹಾರವನ್ನು ಸೇವಿಸುವುದರಿಂದ ಆಸ್ಟ್ರಿಚ್ನ ಜೀವಿತಾವಧಿ ಕಡಿಮೆಯಾಗುತ್ತದೆ ಎಂದು ನೀವು ಭಾವಿಸಬಹುದು. ಆದರೆ ಅದು ಹಾಗಲ್ಲ. ಈ ಪಕ್ಷಿಗಳು ದೀರ್ಘಕಾಲ ಬದುಕುತ್ತವೆ. ಆಸ್ಟ್ರಿಚ್ನ ಜೀವಿತಾವಧಿ ಚಿಕ್ಕದ್ದಲ್ಲ. ಸರಾಸರಿ ಅವುಗಳು 40 ರಿಂದ 45 ವರ್ಷಗಳವರೆಗೆ ಬದುಕುತ್ತವೆ. ಪ್ರಾಣಿ ಸಂಗ್ರಹಾಲಯಗಳ ಆರೈಕೆಯಲ್ಲಿ ಅವುಗಳು 70 ರಿಂದ 75 ವರ್ಷಗಳವರೆಗೆ ಬದುಕಬಲ್ಲವು. ಆಸ್ಟ್ರಿಚ್ ಬಗ್ಗೆ ಒಂದು ಕುತೂಹಲಕಾರಿ ವಿಷಯವೇನೆಂದರೆ, ಭೂಮಿಯ ಮೇಲಿನ ಎಲ್ಲಾ ಪ್ರಾಣಿಗಳಿಗಿಂತ ಇದು ದೊಡ್ಡದಾದ ಕಣ್ಣುಗಳನ್ನು ಹೊಂದಿವೆ. ಕಡಿಮೆ ತಿನ್ನುವ ಆಸ್ಟ್ರಿಚ್ನ ತೂಕ ಸುಮಾರು 100 ರಿಂದ 150 ಕೆಜಿ ಇರುತ್ತದೆ. ಇಂದು ಜಗತ್ತು ಈ ಪಕ್ಷಿಯನ್ನು ಉಳಿಸುತ್ತಿದೆ. ಒಂದು ಕಾಲದಲ್ಲಿ ಈ ಪಕ್ಷಿಯನ್ನು ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಬೇಟೆಯಾಡುವ ಸಮಯವಿತ್ತು. ಈ ಪಕ್ಷಿಗಳು ಹಾರಲು ಸಾಧ್ಯವಾಗದೇ ಇರುವುದು ಮತ್ತು ಇಂದು ಈ ಜಗತ್ತು ಈ ಪಕ್ಷಿಯನ್ನು ಉಳಿಸುತ್ತಿದೆ. ಒಂದು ಕಾಲದಲ್ಲಿ ಈ ಪಕ್ಷಿಯನ್ನು ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಬೇಟೆಯಾಡುವ ಸಮಯವಿತ್ತು. ಈ ಪಕ್ಷಿಗಳು ಹಾರಲು ಸಾಧ್ಯವಾಗದೇ ಇರುವುದು ಮತ್ತು ಅವುಗಳ ದೇಹದಲ್ಲಿ ಬಹಳಷ್ಟು ಮಾಂಸವನ್ನು ಹೊಂದಿದ್ದ ಕಾರಣದಿಂದಾಗಿ ಬೇಟೆಗಾರರು ಅವುಗಳನ್ನು ಸುಲಭವಾಗಿ ಬೇಟೆ ಎಂದು ಪರಿಗಣಿಸಿ ಹೇರಳವಾಗಿ ಬೇಟೆಯಾಡಲು ಬಳಸುತ್ತಿದ್ದರು. ಇದರ ಹೊರತಾಗಿಯೂ ಈ ಪಕ್ಷಿಗಳು ಇನ್ನೂ ಉಳಿದುಕೊಂಡಿವೆ ಮತ್ತು ಈಗ ಪ್ರಪಂಚದಾದ್ಯಂತ ಅವುಗಳನ್ನು ಉಳಿಸಲು ಹೆಚ್ಚು ಒತ್ತು ನೀಡಲಾಗುತ್ತಿದೆ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ
ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.